ಅವರೇ ಪಕ್ಕದ ಪಾಕಿಸ್ತಾನದಲ್ಲಿ 55% ದರ ಏರಿಕೆ ಮಾಡಿದ್ದಾರೆ. ಅಮೆರಿಕಾದಲ್ಲಿ 45%, ಕೆನಡಾದಲ್ಲಿ 30%, ಶ್ರೀಲಂಕಾದಲ್ಲಿ 25%, ಇಂಗ್ಲೆಂಡಲ್ಲಿ 18%, ಬಾಂಗ್ಲಾದೇಶದಲ್ಲಿ 16%, ಇಟಲಿಯಲ್ಲಿ 13%, ಚೀನಾ ಜರ್ಮನಿಯಲ್ಲಿ 12%, ಫ್ರಾನ್ಸಲ್ಲಿ 11%, ಜಪಾನಲ್ಲಿ 8%. ಭಾರತದಲ್ಲಿ ಎಷ್ಟು ಅಂತಂದ್ರೆ 4%. ಈ ಡಿಜಿಟ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಡಿಜಿಟ್ಸ್ ನಾನು ಆಗ್ಲೇ ಅದನ್ನ ಫಸ್ಟೇ ಹೇಳಿದೆ ನೋಡಿ. ನೀವು ಹೇಳಿದ್ದನ್ನ ನಾನು ಒಪ್ಕೋತೀನಿ. ನೀವು ಪರ್ಸೆಂಟೇಜ್ ಅಲ್ಲಿ ಹೇಳ್ತಾ ಇದ್ದಾರೆ, ರೂಪಾಯಲ್ಲಿ ಹೇಳ್ಬಿಡಿ ಒಂದ್ಸತಿ. ಈಗ ನಮ್ಮಲ್ಲಿ 106-107 ರೂಪಾಯಿ ಹೇಳ್ತಾ ಇದ್ದೀರಲ್ಲ, ಇವತ್ತು ಚೈನಾದಲ್ಲಿ ಏನ್ ರೇಟ್ ಇದೆ? ನೀವು ಪರ್ಸೆಂಟೇಜು ಅವರು ಕಿರಣ್ ರಿಜಿಜು ಅವ್ರು ಹಾಕಿರೋ ಟ್ವೀಟ್ ಅಲ್ಲಿ ಪ್ರಕಾರ ಹೇಳ್ತಾ ಇದ್ದೀನಿ. 21% ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಅವ್ರು ಹಾಕಿದ್ದಾರೆ. ನಾನು ಇವತ್ತು ನೀವು ತೆಗೆದು ನೋಡಿ ನೆಟ್ಟಲ್ಲಿ, ಇವತ್ತು ಚೈನಾದಲ್ಲಿ ಇರ್ತಕ್ಕಂಥ ಬೆಲೆ 107 ರೂಪಾಯಿ ಇದೆ. ಇವತ್ತು 107 ರೂಪಾಯಿ ಇಂಡಿಯನ್ ರುಪೀಸ್ಗೆ ಕಂಪೇರ್ ಮಾಡಿದ್ರೆ 107 ರೂಪಾಯಿ. ಇಲ್ಲಿ ಪರ್ಸೆಂಟೇಜ್ ಹಾಕಿದ್ದಾರೆ ಹೊರತು ಇದು ತುಂಬಾ ಏನು ನಿಮ್ಗೆ ವ್ಯತ್ಯಾಸ ಏನು ತೋರ್ಸೋದಿಲ್ಲ. ಇದು ಇವ್ರು ಹೆಂಗೆ ಅಂತ ಹೇಳಿದ್ರೆ, ನೀವು ಪರ್ಸೆಂಟೇಜ್ ಹಾಕ್ಬಿಟ್ರೆ ಜನಗಳಿಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಒಂದ್ ನಿಮಿಷ, ಈಗ ಸತೀಶ್ ಸರ್ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಪರ್ಸೆಂಟೇಜ್ ಆಧಾರದ ಮೇಲೆ ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳುವಂತ ಅಗತ್ಯ ಇಲ್ಲ. 100 ರೂಪಾಯಿ 55% ಅಂದ್ರೆ ಎಷ್ಟು, ಅಥವಾ 10 ರೂಪಾಯಿ 55% ಅಂದ್ರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಹಂಗಲ್ಲ ನೋಡಿ. ಇವಾಗ ನೀವು 21% ರೇಟ್ ರೈಸ್ ಅಂತ ಚೈನಾ ಅಂತ ತಗೊಂಡಾಗ ಅಲ್ಲಿ ಇವತ್ತು ಬೆಲೆ ಎಷ್ಟಿತ್ತು ಗೊತ್ತಾ? ಈಗ ಒಂದು ವಾರದ ಹಿಂದೆ 80 ರೂಪಾಯಿ ಇತ್ತು, 80-85 ರೂಪಾಯಿ ಇತ್ತು. ಈಗ ಪರ್ಸೆಂಟೇಜ್ ರೈಸ್ ಆಗಿದ್ದಕ್ಕೆ ಇವತ್ತು 106-107 ರೂಪಾಯಿ ಇದೆ. ನಾನು ಅದು ಒಪ್ಕೋತಾ ಇದ್ದೀನಿ. ಆದ್ರೆ ಪರ್ಸೆಂಟೇಜ್ ಹಾಕಿ ಅಲ್ಲಿ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಲ್ಲ. ನಮ್ಮ ಇಂಡಿಯನ್ ರುಪೀಸ್ಗೆ ನೀವು ಆ ಒಂದು ಅವ್ರ ಡಾಲರ್ ಅವ್ರ ಸ್ಥಳೀಯ ಕರೆನ್ಸಿಯನ್ನ ಹೋಲಿಕೆ ಮಾಡಿದಾಗ ಅಲ್ಲಿ ನಿಮಗೆ ಸಮಾನಾಂತರವಾಗಿ ಬರ್ತದೆ. ಮತ್ತೆ ಇನ್ನೊಂದು ಪಾಯಿಂಟ್ ಐ ಆಮ್ ಮೇಕಿಂಗ್ ಈಸ್, ಅಲ್ಲಿನ ಆರ್ಥಿಕ ಸ್ಥಿತಿಗತಿಯನ್ನ ನೋಡಿದಾಗ, ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ನೋಡಿದಾಗ ಜನರ ಮೇಲೆ ಇನ್ನೂ ಸಂಪೂರ್ಣ ಪ್ರಮಾಣದ ಹೊರೆ ಹಾಕುವಲ್ಲಿ ಕೇಂದ್ರ ಸರ್ಕಾರ ತಡೆದಿದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ, ತೊಂದರೆ ಇಲ್ಲ. ಈ ರೀತಿ ಪ್ರಶ್ನೆ ಇದೆ ಅಂತ ಪರಿಸ್ಥಿತಿ ಅಲ್ಲ. ಪ್ರಪಂಚದಲ್ಲಿ ಬೇರೆ ಬೇರೆ ಎಲ್ಲಿದೆಯೋ ಅದೇ ಇದೆ. ಇಲ್ಲೇನು ಎಕ್ಸ್ಟ್ರಾಡನರಿ ಆಗಿ ನಮ್ಗೇನು ಉಳಿತಾಯ ಆಗ್ತಾ ಇಲ್ಲ. ಪರ್ಸೆಂಟೇಜ್ ಮಾತ್ರ ನೀವು ತೋರ್ತಾ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪರ್ಸೆಂಟೇಜ್ ಮಾತ್ರ ನಿಮ್ಗೆ ಏರಿಕೆ ಇಳಿಕೆ ತರ ಕಾಣ್ತಾ ಇದೆ. ಆದ್ರೆ ಆ ದೇಶಗಳಲ್ಲೂ ಆ ಒಂದು ಆರ್ಥಿಕ ಪರಿಸ್ಥಿತಿ ಅವರ ದೇಶದ ಕರೆನ್ಸಿಗೆ ಅನುಗುಣವಾಗಿ ಅದು ಸಮಾನಾಂತರವಾಗಿದೆ. ಮತ್ತೆ ನನಗೆ 1-2-3 ಪ್ರಶ್ನೆ ಎದುರಾಯ್ತು. ಇವತ್ತಿನ ಪರಿಸ್ಥಿತಿ ಈ ತರ ಇದೆ, ಪರಿಸ್ಥಿತಿ ಈ ತರ ಇದೆ. ಆಯ್ತು ಸರ್, ಮೋದಿಜಿ ಅವರು ಯಾವಾಗ ಅಧಿಕಾರವನ್ನ ತಗೊಂಡ್ರು ಈ ದೇಶಕ್ಕೆ? ಈ ದೇಶವನ್ನ ಇವರು ಏನು 10 ವರ್ಷ, ಕಡಿಮೆ ಅಂದ್ರೂ 10 ವರ್ಷದಿಂದ ಏನು ಆಡಳಿತಕ್ಕೆ ಬಂದಿದ್ದಾರೆ, ಏನೆಲ್ಲ ಬದಲಾವಣೆಗಳಾಗಬೇಕಾಗಿತ್ತು ಅದಾಗಿಲ್ಲ. ನಾನು ಅದರಲ್ಲಿ 1-2 ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ಹೇಳಿದ್ರೆ, ಇದು ನನ್ನ ರಿಪೋರ್ಟ್ ಅಲ್ಲ, ಮೊದಲೇ ಆಡಿಯನ್ಸ್ ಕೇಳ್ಬಿಡ್ತೀನಿ. ಇದು ಕೇಂದ್ರ ಸರ್ಕಾರದ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2025 ಭಾರತ ಸರ್ಕಾರದ್ದು. ನೋಡಿ ಸ್ವಾಮಿ, 2014-15ರಲ್ಲಿ 2.1 ಮಿಲಿಯನ್ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಯಾವಾಗ? 2014-15ರಲ್ಲಿ. ಇವಾಗ 10 ವರ್ಷಕ್ಕೆ ತಗೊಳ್ಳಿ, ಎಷ್ಟು ಆಗಿದೆ ಅಂತ ಹೇಳಿದ್ರೆ ಕೇವಲ 0.5% ಅಷ್ಟು ಮಾತ್ರ ಪ್ರೋಗ್ರೆಸ್ ಆಗಿದೆ. ಇವತ್ತು 2.60. ಒಂದು ನೋಡಿ, ಇಲ್ಲಿ ಏನ್ ಪ್ರೋಗ್ರೆಸ್ ಆಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ಗಳು ಮತ್ತೆ ನಮ್ಮಲ್ಲಿ ನಿಕ್ಷೇಪಗಳು ಏನಿದೆ ಅದನ್ನ ನಾವು ಬಳಸ್ಕೊಂಡು ನಮ್ಮಲ್ಲಿ ತೈಲ ಉತ್ಪಾದನೆ ಸ್ವಾವಲಂಬನೆ ಆಗ್ಬೇಕಾಗಿತ್ತು. ನಮ್ಮ ದೇಶದಲ್ಲಿ ಏನು ಈ ಸಂಪನ್ಮೂಲಗಳಿದೆ ಅದನ್ನೆಲ್ಲ ನೀವು ಸರ್ಕಾರ ಮುತುವರ್ಜಿ ವಹಿಸಿದ್ದಿದ್ರೆ ಇವತ್ತು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಹೇಳ್ಬೇಕಾಗಿತ್ತು. ಆದ್ರೆ ಇದು ಒಂದು ಕೇಂದ್ರ ಸರ್ಕಾರದ ವೈಫಲ್ಯ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನಿಮ್ದು ನೇರವಾದ ಆರೋಪ. ಸಾಮಾನ್ಯ ವ್ಯಕ್ತಿ ಮಾತಾಡ್ತಾನೆ. ಜನರ ಮಧ್ಯೆ ಇರೋ ಜನ ನಾವು ಹೇಳ್ತೀವಿ. ನಾವು ಜನಕ್ಕೆ ಏನ್ರಿ ಇವತ್ತು ಮೋದಿ ಅವರು ತಗೊಂಡಿರೋ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಾರೆ. ಇವತ್ತು ನೀವು ಮಾತಾಡ್ತಾ ಇರೋದು ಯಾವುದೋ ಹೇಳ್ಕೊಂಡು ಉಪಕಥೆಗಳು ಕೇಜ್ರಿವಾಲ್ ಬಗ್ಗೆ ಈ ದೇಶ ಈ ದೇಶದ ಬಗ್ಗೆ
ಮಾತು ಮುಂಚೆ ಪಾಕಿಸ್ತಾನ, ಮಾತು ಮುಂಚೆ ಬಾಂಗ್ಲಾದೇಶ, ನಮ್ ದೇಶದ ರಿಸೋರ್ಸ್ ಅನ್ನ ಬಳಸಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಚೈನಾಗೆ ಹೋಲಿಕೆ ಮಾಡಿ, ಚೈನಾಗೆ ಹೋಲಿಕೆ ಮಾಡಿ, ಚೈನಾಗೆ ಹೋಲಿಕೆ ಮಾಡಿ. 150 ಕೋಟಿ ಜಾಸ್ತಿ ಚೈನಾ. ಇವತ್ತು ಚೈನಾದವರು ಸ್ವಾವಲಂಬಿಗಳಾಗಿದ್ದಾರೆ. ಅವರ ದೇಶಕ್ಕೆ ಏನ್ ಬೇಕು ಅದನ್ನ ಕೊಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಏನ್ ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ಮತ್ತೆ ಕೇಂದ್ರ ಸರ್ಕಾರದ ಎಲ್ಲ ನಾಯಕರು ಬೆಲೆ ಕಡಿಮೆ ಆದಾಗ ಅದನ್ನು ಜನಗಳನ್ನು ಬಲಿಪಶು ಮಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರು ಬಲಿಪಶು ಮಾಡ್ತಾ ಇದ್ದೀರಾ. ಇವತ್ತು ದೇಶದ ನಿರ್ವಹಣೆಯಲ್ಲಿ ನೀವು ವೈಫಲ್ಯವನ್ನು ಕಂಡಿದ್ದೀರಾ. ಇವತ್ತು ನಮ್ಮ ದೇಶದ ಬಗ್ಗೆ ನಿಮ್ಗೆ ದೂರದೃಷ್ಟಿ ಬರ್ತಾ ಇದೆ. ನಾನು ಹೇಳಿದ್ದೆ ಇದು ವೇದವಾಕ್ಯ. ಆದರೆ ದೇಶದ ಒಳಗಡೆ ಇದು ಅಂಕಿಅಂಶ, ಕೇಂದ್ರ ಸರ್ಕಾರದ ಅಂಕಿಅಂಶ. ಸತೀಶ್ ಕುಮಾರ್ ಅಲ್ಲ, ಶ್ರೀರಾಮ್ ಅವರೇ ನೋಡಿ, ನೀವು ಏನ್ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ನೀವೇ ಕೊಟ್ಟಿದ್ದೀರಾ ರೀ. ಕೊಟ್ಟಿರೋದು ನಿಜ. ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಇವತ್ತು ಜನಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆಯಿಂದ ವಾಸ್ತವದ ಬಗ್ಗೆ ಮಾತಾಡೋಣ. ನೀವು ಪಾರ್ಟಿ ಸಮರ್ಥನೆ ವಿಚಾರವನ್ನು ಪಕ್ಕಕ್ಕಿಡಿ. ಸತೀಶ್ ಒಂದ್ ನಿಮಿಷ. ಈಗ ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನುವಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಬಂತ ಅನ್ನುವಂತ ನೇರವಾದ ಆರೋಪ ಇದೆ. ರಾಜು ಅವ್ರ ರಿಪೋರ್ಟ್ ಇದೆ, ನಮ್ದು ರಿಪೋರ್ಟ್ ನೋಡ್ಕೊಂಡು ಕೊಡಿ. ಆಯ್ತು ಸತೀಶ್ ಸರ್. ರಾಜು ಈಗ ನಮ್ಮ ಸತೀಶ್ ಅವ್ರು ಹೇಳಿದ್ರು ಅವ್ರ ದೇಶ 55% ಮಾಡಿದೆ, 21 ಅವರೇ ತಂದಿರೋ ರಿಪೋರ್ಟ್, ನಾನು ಹೇಳ್ತಾ ಇರೋಂಥದ್ದಲ್ಲ. ಅಂದರೆ ಅವ್ರು ಹೇಳೋ ಪ್ರಕಾರನೇ ಅವರ ದೇಶಗಳಿಗೆ, ಬೇರೆ ದೇಶಗಳೇ, ಭಾರತ ಅಲ್ಲದಲ್ಲೇ ಬೇರೆ ದೇಶಗಳಿಗೆ ಆ ಹೊರೆನ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಯುದ್ಧ ಆರಂಭ ಆದಾಗಿಂದ ಈ ಬಗ್ಗೆ ಮುಂಜಾಗ್ರತೆ ತಗೊಂಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪಾಯಿಂಟ್ ಬರ್ತೀನಿ. ಮಧ್ಯ ಮಾತಾಡೋದು ಪಾಯಿಂಟ್ ಮಿಸ್ ಆಗ್ತದೆ. ಅವರೆಲ್ಲ ಪಾಪ ಚೈನಾದಂಥ ದೇಶ ಇದ್ದ ಅವರು 21% ಜಾಸ್ತಿ ಮಾಡಿದ್ದಾರೆ. ಭಾರತದಂಥ ದೇಶ ಬರೀ ನಿಮಗೆ 3% ಜಾಸ್ತಿ ಮಾಡಿದ್ದಾರೆ. ನಿಮಿಷ ಇರ್ರಿ, ಒಂದ್ ನಿಮಿಷ ಇರ್ರಿ ಸತೀಶ್. ನಿಮ್ ಭಾವನೆ ಅಲ್ಲಲ್ಲ, ನೀವ್ ಹೇಳಿ, ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಸ್ಟಾರ್ಟ್ ಆದ್ರು. ಈ ದೇಶದಲ್ಲಿ ನಮ್ ಭಾವನೆ ಹೇಳಕ್ ಅವಕಾಶ ಮಾಡ್ಕೊಡ್ರಿ. ಈಗ ಚೈನಾದಂತ ದೇಶಗಳಿಗೆ ಪಾಪ ತಡ್ಕೊಳಕ್ ಆಗ್ತಾ ಇಲ್ಲ. ಆಗ್ತಾ ಇರೋ ಇನ್ಫ್ಲೇಷನ್ ಪ್ರಾಬ್ಲಮ್ಗಳು. ಅವ್ರು 21% ಜಾಸ್ತಿ ಮಾಡಿದ್ದಾರೆ, ನಾವು ಬರೀ 3% ಜಾಸ್ತಿ ಮಾಡಿದೀವಿ. ಅಂದ್ರೆ ನಾವ್ ಎಷ್ಟು ಸ್ಟೇಬಲ್ ಆಗಿದೀವಿ ಅಂತ ಒಂದ್ಸತಿ ಯೋಚನೆ ಮಾಡ್ಕೋಣ. ಆಮೇಲೆ ಹೇಳಿ ರೇ ಸುಮ್ನಿರ ಕೇಳ್ರಿ, ಒಂದ್ ಸ್ವಲ್ಪ ಸುಮ್ನಿರ ಕೇಳ್ರಿ. ಇಲ್ಲ ನಮ್ನ ಕಳಿಸ್ಬಿಡ್ರಿ, ಇವ್ರೊಬ್ಬರನ್ನ ಬಿಡ್ರಿ, ನಮ್ನ ಕಳಿಸ್ರಿ, ಇವ್ರೊಬ್ಬರನ್ನ ಬಿಡ್ರಿ. ಡಿಬೇಟ್ ನ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದ್ 30 ಸೆಕೆಂಡ್ ಕೇಳಿಸ್ಕೊಳ್ಳಿ. ಸ್ವಾತಿ ಅವರು ನಿಮ್ಗೆ ಟೈಮ್ ಕೊಡ್ತೀನಿ, ನೀವು ಕೂಡ ಅವಾಗ ಕೌಂಟರ್ ಮಾಡಿ. ಎಸ್ ರಾಜು. ಆಮೇಲೆ ನಮ್ಮ ಸತೀಶ್ ಅವರು ಹೇಳಿದ್ರು, ಈ ದೇಶದಲ್ಲಿ 2014ರಲ್ಲಿ 2.10 ಮೆಟ್ರಿಕ್ ಟನ್ ಇತ್ತು ಉತ್ಪಾದನೆ, ಈಗ 2.6 ಮೆಟ್ರಿಕ್ ಟನ್ ಆಗಿದೆ. ಅಷ್ಟೇ ಜಾಸ್ತಿ ಆಗಿರೋದು 10 ವರ್ಷಕ್ಕೆ. ಹೌದು, ಒಪ್ಕೊಳ್ಳೋಣ ಅದನ್ನ. ಆದರೆ ನಮ್ಮಲ್ಲಿ ಈಗ ದುಬೈನಲ್ಲಿ ಅವ್ರದ್ದೇ ಆಯಿಲ್ ರಿಫೈನರೀಸ್ ಇದೆ. ಅಂದರೆ ನಮ್ಮ ದೇಶದಲ್ಲಿ ಯಾವೂ ಇಲ್ಲ. ಹುಡುಕ್ಬೇಕಾಗಿತ್ತು, ಒಂದು 0.5% ಹುಡುಕಿದ್ದಾರೆ, ಒಂದಷ್ಟು ತೆಗ್ದಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಮಾಡಬೇಕಾಗಿರುವಂಥ ಕೆಲಸಗಳ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲದಲ್ಲೇ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು, ಎಲೆಕ್ಟ್ರಿಕಲ್ ಇವಿಗಳಿಗೆ ಕೇಂದ್ರ ಸರ್ಕಾರ ಇವತ್ತು ನಮಗೂ ನಿಮಗೂ ಗೊತ್ತಿದ್ದಂಗೆ ಸಾಕಷ್ಟು ಸಬ್ಸಿಡಿಗಳನ್ನ ಕೊಡ್ತಾ ಇದೆ. ಅದನ್ನು ಇಂಪ್ರೂವೈಸ್ ಮಾಡೋ ಪ್ರಯತ್ನ ನಡೀತಾ ಇದೆ. ಅಂದರೆ ಅಂಥದ್ರ ಕಡೆ ಗಮನ ಹರಿಸಬೇಕಾಗಿತ್ತು. ಯಾರು ಬೇಕಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನೇನು ಹೇಳೋದು ಬೇಡ. ಈಗ ಯಾವ ದೇಶಗಳಲ್ಲೂ ನಿರೀಕ್ಷಿತ ಮಟ್ಟದಲ್ಲಿ ಇವಿಗಳಿಗೆ ಸಬ್ಸಿಡಿ ಇದ್ದಿದ್ರೆ ಇವತ್ತು ಎಲ್ಲರೂ ಇವಿ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಏನೋ 10 ವರ್ಷ ಬೇಕು. ಅದನ್ನೇ ಹೇಳಿದ್ದು. ಅಂದ್ರೆ ಆ ವೆಹಿಕಲ್ಗಳು ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸಮಯ ಬೇಕು. ಅದ್ರ ಕಡೆ ಅಡ್ಜಸ್ಟ್ ಆಗಬೇಕು. ಅಲ್ಲ ಹೌದು, ನಾವು ಅದ್ರ ಬಗ್ಗೆ ಸಮಯ ಬೇಕಿಲ್ಲ. ಅಲ್ಲಲ್ಲ, ಈಗ ನಾನೇನೋ ಮಾತಾಡ್ಬೋದಾ ಇಲ್ಲ ಅವ್ರನ್ನೇ ಬಿಡ್ತೀರಾ? ನಮ್ನೆಲ್ಲ ಕಳಿಸ್ಬಿಡಿ, ಅವ್ರೊಬ್ಬರನ್ನೇ ಬಿಡಿ. ಅವ್ರಿಗೇನ್ ಗೊತ್ತಾ, ಅವ್ರನ್ನ ಮಾತಾಡಕ್ ಬಿಟ್ಟಾಗ ಅವ್ರ ವಿಷಯ ಮಾತಾಡಲ್ಲ, ಬೇರೆಯವ್ರನ್ನ ಮಾತಾಡಕ್ ಬಿಟ್ಟಾಗ ಅವ್ರನ್ನ ಮಾತಾಡಕ್. ಸ್ವಾತಿ ನೀವೇ ಮಾತಾಡ್ರಿ. ರಾಜು ಮಾತಾಡಿ.
ಇಂಥ ಪರಿಸ್ಥಿತಿಲಿ ಇದ್ದಾಗ ದೇಶ ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಸಹಕಾರಿಯಾಗಿ ನಿಲ್ಬೇಕಾಗಿರೋದು ದೇಶದ ನಾಗರಿಕನ ಕರ್ತವ್ಯ. ಮತ್ತು ರಾಜ್ಯ ಸರ್ಕಾರಗಳು ಇಂಥ ಸಂದರ್ಭದಲ್ಲಿ ಈಗ ಅವ್ರು ₹3 ಜಾಸ್ತಿ ಮಾಡೋರಲ್ವೇನಪ್ಪ, ಇವ್ರು ಅಟ್ಲೀಸ್ಟ್ ಆಯ್ತು ನೀವು ₹3 ಜಾಸ್ತಿ ಮಾಡಿದಿರಿ, ಈ ರಾಜ್ಯದ ನಾಗರಿಕನ ನಾನೇನೋ ಸಪೋರ್ಟ್ ಮಾಡ್ತೀನಿ, ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದೀವಿ, ಹೋಗ್ಲಿ ₹1.5 ಇಳಿಸ್ತೀನಿ ಅಂದ್ರೆ ಅಟ್ಲೀಸ್ಟ್ ಜನ ಇವ್ರ ವಿಚಾರದಲ್ಲಿ ಖುಷಿ ಪಡ್ತಾರೆ. ಜನಗಳನ್ನ ಇವ್ರ ಪರವಾಗಿ ಹೇಳ್ಕೊಳಕ್ಕೆ ಇದು ಒಂದು ಅವಕಾಶ ಇದೆಯಲ್ಲ, ಮಾಡ್ಲಿ ₹1.5 ಕಮ್ಮಿ, ₹1.5 ಕಮ್ಮಿ ಮಾಡೋದಲ್ಲ, ಯಾಕೆ ಮಾಡಲ್ಲ? ನಾನು ಮಾತಾಡೋವರೆಗೂ ಬಿಡಮ್ಮ, ಅಯ್ಯೋ ಯಾಕಮ್ಮ ಹಿಂಗಾಗ್ತೀಯ? ಮಾತಾಡಮ್ಮ. ಸ್ವಾತಿ ಅವ್ರು ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನ್ ಮಾತಾಡುವಾಗ ಹೇಳಿ ಅಂತಾರೆ. ರಾಜು ಅವ್ರು ಹೇಳಿದ್ದೇನು, ರಾಜ್ಯ ಸರ್ಕಾರವು ಜನರಿಗೆ ಸಹಕರಿಸ್ಲಿ ಅಪ್ಪ, ₹1 ಇಂದ ₹1.5 ನೀವು ಕಡಿಮೆ ಮಾಡಿ ನಮ್ಗೆ ಸಹಕರಿಸಿ ಅಂತ ಹೇಳ್ತಾರೆ. ಪಾಯಿಂಟ್ ಅಲ್ವಾ? ಎಸ್, ಸ್ವಾತಿ ಅವರು ಉತ್ತರ. ನಾನು ನಿಮ್ಮ ಪಾಯಿಂಟ್ ನ ಒಪ್ಕೊಳ್ತೀನಿ, ರಾಜು ಗೌಡ್ರ ಪಾಯಿಂಟ್ ಕೂಡ ಒಪ್ಕೊಳ್ತೀನಿ. ನಾನು ಹಿಂದಿನ ಬಗ್ಗೆ ಮಾತಾಡಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ಕಡಿಮೆ ಮಾಡಿದ್ರು ಅಂತ ನಾನು ಕೇಳೋದಿಲ್ಲ. ನಾನು ಇಷ್ಟೇ ಕೇಳುವಂತದ್ದು, ಯಾವಾಗ $40 ಇತ್ತಲ್ಲ ಅವಾಗ ತಾವೇನಾದ್ರೂ ಸಬ್ಸಿಡಿ ಕೊಟ್ರ? ಹೌದಪ್ಪ, ನೀವು ರಾಜ್ಯ ಸರ್ಕಾರಗಳು ಅವತ್ತಿನ ದಿನ ಸಬ್ಸಿಡಿಗಳನ್ನ ಕಡಿಮೆ ಮಾಡ್ಕೊಂಡಿದ್ದೀರಿ, ಜಾಸ್ತಿ ಮಾಡ್ಕೊಂಡಿದ್ದೀರಿ, ಟ್ಯಾಕ್ಸ್ಗಳನ್ನ ಜಾಸ್ತಿ ಕಟ್ಟಿದ್ದೀರಿ. ಆದ್ರೆ ಇವತ್ತಿನ ದಿನ ಗಂಡಾಂತರ ನಮಗೂ ಗೊತ್ತಿದೆ, ಗಂಡಾಂತರ ಇದ್ದವರು ದೇಶದ ಬಗ್ಗೆ ಕಾಳಜಿ ಸರ್ಕಾರವನ್ನು ಮಾಡಲಿ. ಹೇಳಿ ನಿಮ್ಮ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ ಕಮ್ಮಿ ಮಾಡ್ರಿ, ನೀವು 10%, 5% ಕಮ್ಮಿ ಮಾಡ್ರಿ ಅಂತ ಹೇಳಿ ವ್ಯಾಟ್ ಹಾಕಿರ್ತಕ್ಕಂಥದ್ದು ನೀವು ಬೇರೆ ಏನು ಮಾಡಬೇಡಿ. ಇವತ್ತು ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಇಲ್ಲೋ ಮೋಸದ ಆಟನ ಆಡ್ತಾ ಇದ್ರೆ, ಆ ಮೋಸದ ಆಟದಿಂದ ಜನರಿಗೆ ನೋವಾಗ್ತಾ ಇದೆ. ನೋವನ್ನ ಸರಿ ಮಾಡೋ ಕೆಲಸ ಮಾಡಿ. ಕಾಂಗ್ರೆಸ್ ಇನ್ನ ನೆಲ ಕಚ್ಚುತ್ತೆ, ನೆಲ ಕಾಂಗ್ರೆಸ್ ಮುಕ್ತ ದೇಶ ಆಗುತ್ತೆ. ಇವತ್ತು ದೇಶದ ಅಧಿಕಾರ ಇದೆ, ಮಾಡಿ ಒಳ್ಳೆ ಕೆಲಸ ಮಾಡಿ. ಅಲ್ಲ, ಅವ್ರ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬರಲಿಲ್ಲ ಸ್ವಾತಿ ಅವರೇ. ₹1, ₹1.5 ಕಡಿಮೆ ಮಾಡಿ ಜನರಿಗೆ ನೀವು ಸಹಕಾರ ಮಾಡಬಹುದಲ್ಲ ರಾಜ್ಯ ಸರ್ಕಾರ ಅಂತ, ಅದಕ್ಕೆ ನಿಮ್ ಉತ್ತರ ಏನು? ನಾವು ಬ್ಯಾರೆಲ್ ಕೇಂದ್ರ ಸರ್ಕಾರದಲ್ಲಿ ಅವರು ಪ್ರತಿ ಬ್ಯಾರೆಲ್ಗೆ $40 ತೆಗೆದುಕೊಳ್ತಾ ಇದ್ದಾಗ ನಾವು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟಿದೀವಲ್ಲ, ಅವಾಗ ಏನಾದ್ರು ರಾಜ್ಯ ಸರ್ಕಾರಗಳಿಗೆ ಇವತ್ತು ಯುದ್ಧ ನಡೀತದೆ ದೇಶದ ಪ್ರಪಂಚದಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ದೇಶ ನಾವೆಲ್ಲ ಕೈ ಜೋಡಿಸ್ಬೇಕು, ದೇಶದ ಬಗ್ಗೆ ಕೈ ಜೋಡಿಸ್ಬೇಕು ಮಾಡಬೇಕು. ಸುಮ್ಮನಿರ್ಸ್ಬಿಟ್ರೆ ಜನಕ್ಕೆ ತಲುಪಲ್ಲ. ಒಂದ್ ನಿಮಿಷ ಸುಮ್ಮನೆ ಸುಮ್ಮನೆ ಒಂದೇ ಒಂದ್ ನಿಮಿಷ, ನನಗೆ ಒಂದು ಅವಕಾಶ. ಅವರು ಸ್ವಾತಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಕುಮಾರಸ್ವಾಮಿ ಅವರು ಕಡಿಮೆ ಮಾಡಿದ್ರ ಅಂತ. ಇದೇ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ನಿಂತ್ಕೊಂತಾರೆ. ಅವಾಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಎಲ್ಲಿದೆ ದುಡ್ಡು, ಹೆಂಗ್ ಕಮ್ಮಿ ಮಾಡ್ತೀರಿ ಅಂತ. ಅಂದ್ರೆ ಪಾಪ ರೈತರು ಸಾಲ ಮನ್ನಾ ಮಾಡಕ್ಕೆ ಬಿಡ್ಲಿಲ್ಲ ಕುಮಾರಸ್ವಾಮಿ. ಪಾಪ ಇಂಡಿವಿಜುವಲ್ ಆಗಿ ಸರ್ಕಾರ ಮಾಡಿದ್ರೆ. ಒಂದ್ ನಿಮಿಷ ತಾಯಿ, ಒಂದ್ ನಿಮಿಷ ಪ್ಲೀಸ್. ನಮ್ಗೆ ಗೊತ್ತು ನೀವು ಬುಲ್ಡೋಸ್ ಮಾಡಕ್ ಬಂದಿದ್ದೀರಾ ಅಂತ. ದಯವಿಟ್ಟು ನನ್ನ ಮಾತಾಡಕ್ ಅಲ್ಲ ಇಲ್ಲೇನಾಗ್ತದೆ, ಕೇಳಿಸ್ಕೊಳಕ್ ಬಿಡಲ್ವಲ್ಲ, ಜನಕ್ಕೆ ವಿಚಾರ ತಲುಪಲ್ಲ, ಜನಕ್ಕೆ ವಿಚಾರ ತಲುಪಲ್ಲ. ಪಾಟೀಲ್ರೆ ಜನಕ್ಕೆ ವಿಚಾರ ತಲುಪಲ್ಲ. ಡಿಬೇಟ್ ನ ಕೊನೆಯ ಭಾಗದಲ್ಲಿ 2 ಸೆಕೆಂಡ್ ಕುಮಾರಸ್ವಾಮಿ ಬಗ್ಗೆನೂ ಮಾತಾಡ್ತಾರೆ, ನರೇಂದ್ರ ಮೋದಿ ಬಗ್ಗೆನೂ ಮಾತಾಡ್ತಾರೆ, ರಾಜ್ಯ ಸರ್ಕಾರನೂ ಹೇಳ್ತಾರೆ. ಇದೇ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಸಿದ್ದರಾಮಯ್ಯನವರು ದುಡ್ಡೆಲ್ಲಿದೆ ಅಂತ ಕೇಳಿದ್ರು. ಹೌದಲ್ವಾ? ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ನಾವು ಯಾವತ್ತೂ ಇಂಡಿವಿಜುವಲ್ ಆಗಿ ಸರ್ಕಾರ ಮಾಡೇ ಇಲ್ಲ. ಸರ್ಕಾರ ಮಾಡಿದಾಗ ಯಾವ ರೀತಿ ನಾವು ಸರ್ಕಾರ ಕೊಟ್ಟಿದೀವಿ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಬೆಸ್ಟ್ ಸಿಎಂ ಅಂತ ನೋಡ್ರಿ, ಬೆಸ್ಟ್ ಸಿಎಂ ಅನ್ನೋದು ಪೋಲ್ ಕ್ವಶನ್ ಜನರ ಮುಂದೆ ಏನಿಟ್ಟಿದ್ವಿ ಅಂತಂದ್ರೆ, ಓಕೆ ರಾಜುಗೌಡ್ರೆ ಓಕೆ, ಪೋಲ್ ಕ್ವಶನ್, ಕೇಂದ್ರ ಸರ್ಕಾರದ ಯುದ್ಧ ನೀತಿ ವೈಫಲ್ಯವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಇವತ್ತಿನ ಪೋಲ್ ಕ್ವಶನ್ ಆಗಿತ್ತು. ಹೌದು ಇಲ್ಲ ಗೊತ್ತಿಲ್ಲ. ಈಗ ಪರ್ಸೆಂಟೇಜ್ ಫಲಿತಾಂಶವನ್ನ ಗಮನಿಸೋಣ. ಕೇಂದ್ರ ಸರ್ಕಾರದ ಯುದ್ಧ ನೀತಿ ವೈಫಲ್ಯವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣನ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ 30% ಜನ ಹೇಳಿದ್ದಾರೆ, ಇಲ್ಲ ಅಂತ 68% ಜನ ಹೇಳಿದ್ದಾರೆ.
ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯುದ್ಧ ನೀತಿ ವೈಫಲ್ಯವೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣನ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹೌದು ಅಂತ 30% ಜನ ಹೇಳ್ತಾ ಇದ್ರೆ, ಇಲ್ಲ ಇದಕ್ಕೆ ಪ್ರಧಾನಿ ಮೋದಿಯವರ ಕೇಂದ್ರ ಸರ್ಕಾರದ ಯುದ್ಧ ನೀತಿ ವೈಫಲ್ಯ ಕಾರಣ ಅಲ್ಲ ಅಂತ 68% ಜನ ಹೇಳಿದ್ದಾರೆ. ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಅಭಿಪ್ರಾಯ ತಿಳಿಸಿದ ಎಲ್ಲರಿಗೂ ಧನ್ಯವಾದ. ಪ್ಯಾನಲ್ ಅಲ್ಲಿ ಇದ್ದು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಂಡ ಎಲ್ಲ ವಿಶೇಷ ಅತಿಥಿಗಳಿಗೂ ಕೂಡ ಧನ್ಯವಾದ. ಸ್ವಾತಿ ಅವರ ಧನ್ಯವಾದ, ರಾಜುಗೌಡರ ಧನ್ಯವಾದ, ಚೀನಾ ರಾಮು ಅವರೇ ಧನ್ಯವಾದ, ಜೇಕಬ್ ಗ್ರಾಸ್ತಾ ಅವರೇ ಧನ್ಯವಾದ, ಹಾಗೇನೆ ಸತೀಶ್ ಅವರೇ ಧನ್ಯವಾದ. ಸಮಯದ ಅಭಾವ ಇತ್ತು, ಮತ್ತೆ ಚರ್ಚೆ ಮಾಡೋಣ. ಇದು ಪ್ರಸ್ತುತ ಇನ್ನೂ ನಡೀತಾನೆ ಇರುತ್ತೆ ಚರ್ಚೆಗೆ. ಮತ್ತೆ ನಿಮ್ಮನ್ನ